ಅಪ್ಪಣ ಆಯ್ತಂದರೆ ಈ ಕ್ಷಣದ ಸರ್ವರಾಜದವರು ಇಂದಿರಾಜನಂತೆ ಗಂಡು ಬೇರುಂಡಿನಂತೆ ತೂರು ಮಾರು ಮಲ್ತ ನಿಂತರ ಸಿರಗಳನ್ನು ತೊರೆದು ಅರ್ವ ಸಬ್ಬ ಮುರಿದು ಆ ಸುಂದರ ಲಕ್ಷ್ಮಿಯನ್ನು ಒಳಗಡೆಯನ್ನು ಪ್ರೋತ್ಸಾಹಿಸಿದರು. ಪ್ರಸೋದನ ನೀನು ಹೋಗುವ ಪಯಣವೆಲ್ಲಿಗೆ? ಸುಂದರ, ನನಗಲ್ಲದೆ ಮತ್ತಾರಿಗೆ ಬೇಕಾಗಿರುವುದು? ಕೇಳು. ಗ್ರಾಮದ ಜಮ್ಮಣ್ಣ ತಾತನವರು ಮದುಮತಿ ಪಾತ್ರ ಮಾಡತಕ್ಕಂಥ ಸುಜಾತಮ್ಮನವರಿಗೆ 500 ರೂಪಾಯಿಗಳನ್ನು ಕೊಟ್ಟಿರ್ತಾರೆ. ಆ ಕಾಣಿಕೆ ಕೊಟ್ಟಂತಹ ಕಲಾಭಿಮಾನಿಗಳಿಗೆ ನನ್ನ ಪೂರಕವಾದ ಧನ್ಯವಾದಗಳು. ಶಕ್ತಿ ಸೋದನ, ರತ್ನ ಖಚಿತವಾದ ರಥಕ್ಕೆ ಮುತ್ತಿನ ಕಳಸವನ್ನಿಟ್ಟು ಕೈಯಲ್ಲಿ ಅಶ್ಗಳನ್ನು ಬಂಧಿಸಿ ಧನುಧಾರಿಯಾಗಿ ನೀನು ಹೋಗುವುದಲ್ಲಿಗೆ ಕಾಂತ ತಿಳಿಸಬೇಕು ಮಹಗುಣವಂತ. ಒಂದು ತಾಯಿಯ ಮೇಲೆ ಕೂತ್ಕೊಂಡು ನಾನು ಹೇಳಬಹುದು. ಅವನ ಸತಿ ಮಣಿಯ ಶಕ್ತಿ ಸದನ, ವಿಷ್ಣುನ ಸತಿಯಾದ ಲಕ್ಷ್ಮಿಯನ್ನು ಹೇಳ್ತಿರುವೆಯಾ? ಅವರು ಸಾಮಾನ್ಯದವರೆಂದು ತಿಳ್ಕೊಂಡಿದ್ದಾರೆ. ಮಾತನ್ನು ಕೇಳಬೇಕು.
ಕಾಂತ ಕಾಂತಿ ಗಂಡ ಹೆಂಡತಿ ಪ್ರೇಮ ಹಿಂಗಿರ್ಬೇಕು ಇವರ ದಂಡ ಗಂಡ ಹೆಂಡತಿ ಪ್ರೇಮ ನೋಡಿ ಎಷ್ಟಿದ್ದಾರೆ ಅವರು ಶಕ್ತಿ ಸುಧನ ಆ ವಿಷ್ಣುವಿನ ಸತಿಗಳಾದ ಲಕ್ಷ್ಮಿನಿ ಹೇಳ್ತೇವೆ ನಿಂಗೆ ಇದೆಯಲ್ಲ ಅವರು ಸಾಮಾನ್ಯದವರಲ್ಲ ಕಾಂತ ವಿಷ್ಣುವನ್ನು ಜಯಿಸಲು ನಿನ್ನಿಂದ ಆಗುವುದಿಲ್ಲ ಸತಿಗಳ ಮಾತನ್ನು ಧಿಕ್ಕಾರ ಮಾಡದೆ ಲಕ್ಷ್ಮಿಯನ್ನು ಎಳೆತರುವುದು ಬೇಡ ಪ್ರಿಯ ಮುಗಿವೇನು ನಿಮಗೆ ಕೈಯ ಪ್ರಾಣಕಾಂತ ಅವನ ಪರಾಕ್ರಮ ನಾನೇ ಅರ್ಜವನಲ್ಲ ಹೌದೇ ಕಾಂತ ಆ ಮೋಸದ ನಿಜವನ್ನ ಯಾರು ಜಯಿಸಿಲ್ಲ ಆ ಹೇ ರಮಣೆ ರಮಣ ನಮ್ಮ ಕುಲ ವೈದ್ಯಾತಿ ನಾನು ಇಂದಿರವನಲ್ಲ ಸಾಮರಸ್ಯ ಒಳ್ಳ ಹುಟ್ಟಿದವಲ್ಲ ಪ್ರತಿಭೆ ಗೆಲುವುದು ಸತ್ಯವಾದ ನಡೆದೇ ಅಲ್ಲ ನಿನಗೆಯನ್ನ ಮಡಿಯಾದ ಮಧುಮತಿ ಸುಮ್ಮನಿಂದ ಅಂತ ತೆರದಾಗುತ್ತೆ ಕಾಂತಿ ಅಂತ ಹೋಗಬೇಕೆ ಹೌದು ಸುಂದರಿ ನೀನು ಬರುವೆಯಾ ನಾನು ಬರೋದಿಲ್ಲ ಕಾಂತಿ ನಾನು ಹೋಗುವುದಿಲ್ಲ ಕಾಂತ ನನ್ನ ಮಾತು ಕೇಳೋದಿಲ್ಲ ಕಾಂತಿ ನೀನು ನನ್ನ ಮಾತು ಕೇಳುವ ನಾನು ಕೇಳೋದಿಲ್ಲ ಕಾಂತಿ ನಾನು ಕೇಳುವುದಿಲ್ಲ ಪ್ರಿಯ ನಾನು ಹೋಗೋದಿಲ್ಲ ಸುಂದರಿ ಈ ಜಗತ್ತಿನಲ್ಲಿ ಇವತ್ತಿನ ಕಾಲದಲ್ಲಿ ಹೆಂಡತಿಯರ ಮಾತನ್ನು ಕೇಳುವುದು ಕಾಂತ ಯಾವತ್ತು ಕೇಳೋದು ಸುಂದರಿ ಯಾರು ಕೇಳುವುದಿಲ್ಲವೇ ಕೇಳೋದಿಲ್ಲ ಕಾಂತಿ ನೀನು ಸಹ ಕೇಳುವುದಿಲ್ಲವೇ ನಾನು ಕೂಡ ಕೇಳೋದಿಲ್ಲ ಕಾಂತಿ ಬೆಳಿಗ್ಗೆ ಮನೆಗೆ ಹೋದಾಗ ಗೊತ್ತಾಗೋದಿ ಕಾಂತ ಹೌದಾ ಕಾಂತಿ ಕಾಂತ ಕಾಂತಿ ಹೇಳಲಿ ಕೇಳು ಅದೇ ಸವಿಸ್ತರಗಳು ಚೆನ್ನಾಗಿ ಕೇಳು ಚೆನ್ನಾಗಿ ಹೇಳುವೇನು ಪ್ರಿಯ ಸುಂದರ ಪ್ರಿಯ ಸುಂದರ ಶಕ್ತಿ ನೀರು ಕುಡಿಲಿಕ್ಕೆ ಕಮಾಯಮ್ಮ ನನಗ ರೊಕ್ಕ ಬೇಕಂತ ಶಕ್ತಿ ಸುಧನ ಮಧುಮತಿ ನಾನೆಷ್ಟು ವಿಧದಿಂದ ಬೇಡಿಕೊಂಡರೂ ನೀನು ಒಂದೇ ಹಠ ನಡೆದಿರುವೆಯಲ್ಲ ಹೌದು ಸುಂದರಿ ಕಾಂತ ಕಾಂತಿ ವಿಷ್ಣುವಿನ ಸತಿಯರಾದ ಲಕ್ಷ್ಮಿಯನ್ನು ಎಳೆತಂದರೆ ನಮಗೆ ಕೇಳಿ ಬರುವುದು ಪ್ರಿಯ ಕೇಳಬಹುದಿಲ್ಲ ಅವನು ಮಧು ಬಿಡಬಾರ ಸುಂದರಿ ಆದರೂ ಬಿಡುವುದಿಲ್ಲವೇ ಆತನನ್ನು ಜಯಿಸಿ ಬರುವೆಯಾ ಕಾಂತಿ ಅಷ್ಟೊಂದು ಬೆಂಬಲವಿರುವುದೇ ಹೌದು ಸುಂದರಿ ಎಲ್ಲಿರುವುದು ಬೆಂಬಲ ಹೊರಗಡೆ ಹೊರಗಡೆ
ಒಂದೇ ಹಠದಿಂದ ಜಯಿಸಿ ಬರುವೆನು ಎಂದು ಹೇಳ್ತಿರುವೆಯಲ್ಲ, ಹೌದು ಸುಂದರಿ. ಬೇಡ ಕಾಂತ. ಅದಕ್ಕೆ ಬೇಡ ಕಾಂತೆ. ಅವರು ಮಹಾ ಮಹಿಮೆ ಇರುವರು. ಅವನಿಗೆ ಮಹಾಮಾನವನು. ಹೌದೇ? ಹೌದು ಸುಂದರಿ. ಎಷ್ಟೊಂದು ಮಹಿಮೆನು ಇಷ್ಟೊಂದು ಸುಂದರ ಕಾಂತ. ಕಾಂತೆ. ಸತಿಯರ ಮಾತನ್ನು ಕೇಳಬೇಕು. ಸತಿಯರ ಮಾತಿಗೆ ಧಿಕ್ಕಾರ ಮಾಡಿ ಆ ವಿಷ್ಣುವಿನ ಸತಿಯರಾದ ಲಕ್ಷ್ಮಿಯನ್ನು ಹೇಳತಂದರೆ ನಮ್ಗೆ ಕೇಳಿ ಬರುವುದು ಪ್ರಿಯ. ತಿಳಿದು ನೋಡಿ ಇದರ ವಿಷಯ. ಆ ಹೇ ರಮಣಿ ಪಣಿವೇಣಿ ಬಿಡ ಬಿಟ್ಟ ಆ ಬರಂತನಪ್ಪ ಭ್ರಮಣ ಹಾ ಒಳಗೆ ಹಾಳಾದವನಲ್ಲ. ಅವನ ಅಂತ ಬಲಕ್ಕನಾದರ ಬಸ್ತುದೇವನು ಬಂಡವಾಳ ಹೆಂಗಿ ಬಸ್ ಮಾಡೋನಾತಕ್ಕೆ ಆ ಹೇ ಮೋಹನಾಗಿ ಮೋಹನಂದ ಅವನಂತ ಬಲ ಚಕ್ರವರ್ತಿ ಬಾಗಿಲುಂಟಾದನಾತಕ್ಕೆ ಆ ಹೇ ಮೋಹನಾಗಿ ಇಂಥ ಬಂಡವಾಳ ಮಾಡೋ ಅವನಿಗೆ ಹೇಳಿ ನಾನಲ್ಲ ಎನ್ನಂತ ಗಂಡಿಲ ಅರಮನೆ ಮದುವೆ ಈ ಮಾತು ಮತ್ತೆ ನಂಗೆ ಕಾಂತೆ. ಮತ್ತೆ ಏನೆಂದಿ ಎಂದು ಕೇಳಿದ್ಯಾ? ಹೌದು ಸುಂದರ. ಹೋಗಬೇಡವೆಂದು ಹೇಳಿದೆ. ನಾನು ಕೇಳುವುದಿಲ್ಲ ಕಾಂತೆ. ನಾನು ಕೇಳುವುದಿಲ್ಲ. ನಾನು ಹೋಗೋದು ಸುಂದರ ಸುಂದರ. ನಾನು ನಿನ್ನನ್ನು ಹೋಗುವುದು ಬಿಡುವುದಿಲ್ಲ. ಅದು ಬರೋದಲ್ಲ ಸುಂದರ. ಕಾಂತ ಕಾಂತೆ. ಸುಂದರ ಸುಂದರ. ನೋಡು ನೋಡಲು ಸುಂದರ. ಯಾರನ್ನ ನಿನ್ನನ್ನೇ. ಏನೇನು ಕೇಳು. ಸಹಸ್ರಗಳು ಸಿಂಧು ಸಿಂಧೂರ ಮಲ್ಲಿಗೆ ಇಲ್ಲೇ ಸುತ್ತಾಗಿರುವೆಯಲ್ಲ. ಹೌದೇ? ಅಲ್ಲಿ ಹೋಗಿ ಏನು ಮಾಡ್ತಿದ್ದೆಲ್ಲ? ಸುಂದರ ಕಾಂತ, ನಾನೆಷ್ಟು ವಿಧದಿಂದ ಬೇಡಿಕೊಂಡರೂ ನಿನ್ನ ಹಠವನ್ನು ಬಿಡಬೇಕೆಂದು ಹೇಳುತ್ತಿರುವೆನು. ಹೌದೇ ಕಾಂತ? ವಿಷ್ಣು ನನ್ನ ಸತಿಯಾದ ಲಕ್ಷ್ಮಿಯನ್ನು ಹೇಳ್ತಂದರೆ ನನಗೆ ಕೇಳಿ ಬರುವುದು, ಅದರಿಂದ ಜಯಿಸಲು ನಿನ್ನಿಂದ ಆಗುವುದಿಲ್ಲ. ಕಾಂತ, ಸತಿಯ ಮಾತನ್ನು ಧಿಕ್ಕಾರ ಮಾಡದೆ ಒಂದೇ ಹಠದಿಂದ ದೂರಕ್ಕೆ ಹೋಗುವುದು ಬೇಡವನ್ನ ಬುದ್ಧಿ ಸಂಪನ್ನ. ಹೌದು ಕಾಂತ. ಸುಂದರ ಧರ್ಮ ಆಗಿರುವುದಲ್ಲ.
ಇನ್ನು ಮಾತು ಕೇಳುವುದಕ್ಕೆ ನಾನೇನು ನಡೆಯಲ್ಲ. ಇದ್ರ ನೀತಿಗೋದ ಏನು ಸಾಧನೆ ಮಾಡಿ ಹೇಳೋದು ಬಂದಿದೆಯಲ್ಲ. ಇನ್ನು ಮಾತು ನಾನೇನು ಹೇಳಿದೆ ಆ ದೇಶದಲ್ಲಿ ಬರದ ಹಗಲೆಲ್ಲ ನಮ್ಮ ಅಂಶದ ಒಂದೊಂದು ಕೋಟಿ ಮರಣ ಬೆಳೆಸಿ ಶಾಸನದ ಉದ್ಯೋಗ ಲಕ್ಷ್ಮೀ ಕೊಟ್ಟಿರುವ ಆ ಕಾಲದ ಉದ್ಯೋಗ ಬಂದಿದ್ದು ಬರದ ಹಗಲೆಲ್ಲ ಕಾಲಸುದ್ದಿಯನ್ನು ಸೇರಿಸಿಕೊಳ್ಳುವೆ. ಈ ಶಕ್ತಿಗಳು ಸರಕಾರಗಳು ಪರಾಕ್ರಮವಿಲ್ಲ ದಾರಿ ಇಡೀ ಮಂದಿರಕ್ಕೆ ದಾರಿ ಕಾಂತಿ. ನಾನು ಯಾರು ಹೇಳು? ನನ್ನ ಹೆಂಡತಿ ಸುಂದರಿ. ನಾನು ನಿನ್ನೆ ಹೌದು ಸುಂದರಿ. ನೀನು ನಿನ್ನ ಗಂಡ ಸುಂದರಿ. ಪತಿ. ಹೌದು ಸುಂದರಿ. ಸತ್ಯಗಳ ಮಾತನ್ನು ಕೇಳು. ಎಷ್ಟು ಮಾತು ಕೇಳಿದ್ರು ಸುಂದರಿ. ಬರುವುದು ನಿನಗೆ ದುರ್ಗತಿ. ಎಷ್ಟು ಮಾತು ಸುಂದರಿ. ಕಾಂತ ಕಾಂತಿ ಸುಂದರ ಸುಂದರಿ ಬೇಡ. ಅದೇ ಬೇಡ ಸುಂದರಿ. ನೋಡು ಏನು ಸುಂದರಿ. ಹೇಳಿ ಕೇಳು. ಅದೇ ಸವಿಸ್ತಾರವಾಗಿ ಹೇಳು. ಅನುರಾಗದ ಆನಂದ ಚೆನ್ನಾಗಿ ಕೇಳು. ನಮ್ಮ ಸಂಬಂಧವು ಹೌದಲ್ಲವೇ? ಹೌದು ಸುಂದರಿ. ಹೂವಾಗಿ ಮನದೇನಾಗಿ ಹೂವಾಗಿ ಮನದೇನಾಗಿ ನಾನೆಷ್ಟು ಹೇಳಿದರೂ ನೀನು ಒಂದೇ ಹಠವನ್ನು ನಡೆದಿರುವೆಯಲ್ಲ ಕಾಂತ. ಮಾತನ್ನು ಧಿಕ್ಕಾರ ಮಾಡಿದ್ರೆ ಶ್ರೀರಾಮಲಿಂಗೇಶನು ನಿನ್ನ ನಡತೆಯನ್ನು ಸರ್ವಟ ಮಿತ್ರರಾಗುವುದು. ಸತ್ಯ ಮಾತನ್ನು ಕೇಳಬೇಕು ಕಾಂತ, ನಮ್ಮ ಗುಣವಂತ. ಕಾಂತ, ನಾನು ಎಷ್ಟು ಹೇಳಿದ್ರು ನಿನ್ನ ಹಠವನ್ನು ನೀನು ಬಿಡಲಿಲ್ಲ. ನೀನು ಹೋಗುವ ಕಡೆ ಜಯವಾಗಲೆಂದು ಜಯದಾರ್ತಿಯನ್ನು ಮಾಡಿದನು. ಭಗವಂತ ಸರ್ಗಸದ
ಮುಂದೆ ಹೋಗು, ಅಲ್ಲಿ ಮುಂದೆ ಎತ್ಕೋಗಲ್ಲಿ. ಹೋದ ಹೊಡಿ ಒಂದು ಏಟ. ಕೊಡು ಕೊಡು ಯಾವ್ದು ಟೈಮ್ ಆತ. ఏంటికి అక్కడికి పాప అందరికీ ఇదే మరి గుర్తికి వెళ్తాడు ಪಾಪ ಮಾಡ್ಕೊಂಡ ಟೈಮ್ ಅಂತ ಹೇಳ್ರಮ್ಮ ಟೈಮ್ ಅಂತ ಇನ್ನ ಅಲ್ಲಿ ಅಲ್ಲೇ ನಾಗಂತ ಚೆನ್ನಾಗಿ ಕೇಳು.
ನಿನ್ನ ಗಂಡನಾಗಿರೋ ಸುಂದರ. ನೀವು ನನ್ನ ಗಂಡನೇ? ಹೌದು ಸುಂದರ. ಹಾಗಾದ್ರೆ ನಾನು ಹೆಂಡತಿ ಸುಂದರ. ಮತ್ತೆ ಹೆಂಡತಿ ಮುಂದೆ ಹೇಳಿದೆ, ಪಕ್ಕದ ಮನೆಯವ್ರ ಮುಂದೆ ಹೇಳಿದೆ. ಹೇಳೋದಲ್ಲ ಸುಂದರ. ಹೇಳುವುದಿಲ್ಲ ಮೇಲೆ ನನ್ನ ನೇತಕ್ಕೆ ಕಟ್ಟಿಕೊಂಡೆ. ಹೌದು ಸುಂದರ, ಕಟ್ಟಿಕೊಂಡಿರೋ ಸುಂದರ. ಪ್ರಿಯ, ಹೇಳುವುದಿಲ್ಲವೆಂದರಲ್ಲ, ಹೌದು ಸುಂದರ. ಹೇಳುವುದಿಲ್ಲವೆಂದರೆ ನನ್ನ ನೇತಕ್ಕೆ ಕಟ್ಟಿಕೊಂಡೆ. ಎನ್ನ ಮಾತು ನೀನು ಕೇಳುವಾಗ ಸುಂದರ. ಎನ್ನ ಮಾತು ನೀನು ಕೇಳಬೇಕೆಂದರೆ ನನ್ನ ಮಾತನ್ನು ಕೂಡ ನೀನು ಕೇಳಬೇಕು. ಕೇಳೋದಿಲ್ಲ ಸುಂದರ. ಹೇಳುವುದಿಲ್ಲವೆಂದರೆ ನಾನು ಅರಮನೆಯಲ್ಲಿ ಇರುವುದಿಲ್ಲ. ನಾನು ಮಾತ್ರ ಕೇಳೋದಿಲ್ಲ ಸುಂದರ. ಅವರ ಮನೆಗೆ ಹೋಗುವೆನು. ಬಂದಾಗ ತಿಳಿಸುವ ಸುಂದರ. ಪ್ರಾಣೇಶ್ವರ, ಪ್ರಾಣೇಶ್ವರ, ನಾನು ನಿನ್ನ ಸಹ ಧರ್ಮ ಎಲ್ಲಬೇಕಂತ ಇಲ್ಲದವರು ಸುಂದರ. ಕೈ ಹಿಡಿದ ಸಹಧರ್ಮಿಣಿಗೆ ಕೋಪ ಮಾಡಿಕೊಳ್ಳಬೇಡ ರಮಣ. ನನ್ನ ಮುಖವನ್ನಾದರೂ ನೋಡು. ನಿನಗೆ ಬಿಟ್ಟು ಹೋಗಲು ಮನಸ್ಸಾದರೂ ಹೇಗೆ ಬರುತ್ತದೆ? ಬಂದೇ ಬಾ. ಪ್ರಾಣಕಾಂತ, ವೈಕುಂಠಕ್ಕೆ ಹೋಗಿ ಲಕ್ಷ್ಮಿಯನ್ನು ಎಳೆತರುವೆನೆಂದು ಹೇಳಿದೆಯಲ್ಲ, ಇದು ನಿನಗೆ ಸಮ್ಮತವಾದ ಕಾರ್ಯವಲ್ಲ. ಪರಮ ಭಟರತಿಯಾದ ಲಕ್ಷ್ಮಿಯನ್ನು ಎಳೆದೆಂದು ಅವಳನ್ನು ನಿಂದಿಸುವುದು ನಿನಗೆ ತಕ್ಕ ನಡೆದಿಯಲ್ಲ. ಕಾಂತ, ಲಕ್ಷ್ಮಿಯು ನಿನಗೆ ಪರಿಪರಿಂದ ಶಾಪವನ್ನು ಕೊಡುವಳು. ಹಾಗಾದ್ರೆ ಸತಿಯಳ ಮಾತಿಗೆ ಬೆಲೆ ಇಲ್ಲವೇ? ಬೆಲೆ ಇಲ್ಲವೇ? ಕಾಂತ, ರಮಣ, ವಸುಧನ, ನನ್ನ ಹೆಸರು ಸುಂದರಿ ಅಲ್ಲ. ಕಾಂತ, ಹಾಗಾದ್ರೆ ಹೇಳುವೆನು ಕೇಳು. ಸತಿಯಳ ಮಾತಿಗೆ ಬೆಲೆ ಇಲ್ಲ. ಎಷ್ಟು ಹೇಳಿದರು ಮತಿವಂತ ಮತಿವಂತ ಬಿಡುವಂತ
ನಿನಗೆ ಸಫಲವಾಗುವುದಿಲ್ಲ. ಅದು ಯಾತಕ್ಕೆ ಆಗುವ ಸುಂದರ? ದೇವತನಾದ ಶ್ರೀಹರಿಯನ್ನ ಜಯಿಸಲು ನಿನ್ನಿಂದ ಸಾಧ್ಯವಿಲ್ಲ ಕಾಂತ ಗುಣವಂತ. ಆ ಹೇ ಸುಂದರಿ ಇದರಿಂದ ಮಾತಿನ ರೈತರು ಮುಪ್ಪಾಟಿ ದೇವರ ಮಟ್ಟ ಬಂದರೆ ಈ ಕ್ಷಣ ಮಾಧವನವರನ್ನು ಸೆಲೆಬಿಡುವೆ. ಆ ಇಷ್ಟರ ಮರವನ್ನು ಸೆಲೆಬಿಡುವೆ. ಬಾಬು ಬಾಬುರನ್ನಂತ ಕಲಿ ಪ್ರಭುವಿಂದ ಕೂಡಲ ಬರೆಯಲು ಹೇಳಿದ ನಾನು ನುಡಿಯನ್ನು ತಪ್ಪುತ್ತಾರೆ. ಇಷ್ಟೊಂದು ಕೋಪ ಮಾಡಿಕೊಳ್ಳ ಸ್ವಲ್ಪ ಸಮಾಧಾನ. ನಾನು ಸಮಾಧಾನ ಮಾಡಿಲ್ಲ ಸುಂದರ. ಕಾಂತ, ದಾನವೇಂದ್ರನಾದ ನೀನು ದೇವತನಾದ ಶ್ರೀಹರಿಯನ್ನು ಜಯಿಸಲು ಸಾಧ್ಯವಿಲ್ಲ. ಎಷ್ಟು ಮಾತ್ರಕ್ಕೆ ಸಾಧ್ಯ ಇಲ್ಲ ಸುಂದರ. ಆತನು ದೇವತನು, ನೀನು ಮಾನವನು. ನಾನು ದಾನವೀರ ಸುಂದರ. ಕಾಂತ, ಕಾಂತ, ಪರಮ ಪತಿರತಿಯಾದ ದೇವತೆಯ ಸ್ವರೂಪವಾದ ಲಕ್ಷ್ಮಿಯನ್ನು ಇಳಿತಂದರೆ ನಿನಗೆ ಕೇಳು. ಅದು ಎಷ್ಟು ಮಾತ್ರಕ್ಕೆ ನಾನು ಮಾತ್ರ ಬಿಡುವುದಿಲ್ಲ ಸುಂದರ. ಅದು ಎಷ್ಟು ಮಾತ್ರ ಬಿಡುವುದಿಲ್ಲ ಸುಂದರ. ಕಾಂತ, ಕಾಂತ, ಮುಂದೆ ಪರಿಪರಿಂದ ಗೋಳಾಡಬೇಕಾಗುತ್ತೆ. ನಾನು ಎಷ್ಟು ಬೇಡ ಬಿಡೋದಿಲ್ಲ ಸುಂದರ. ಆ ಲಕ್ಷ್ಮಣಿ ಮಾತ್ರ ಎಳೆತಂದ್ರೆ ಏನು ಮಾಡು? ನಮ್ಮ ಅಣ್ಣನಿಗೆ ಅರಸ ಮಾಡಿಲ್ಲ ಸುಂದರ. ಕಾಂತ, ಕಾಂತ, ರಾಜಿ ಆಗಬೇಕು ನಿನಗೆ. ಎದ್ದ ರಾಜಕೀಯ ಸುಂದರ. ಒಂದು ಹೆಣ್ಣನ್ನು ಈ ರೀತಿ ಗೋಳಾಡಿಸುವನಿಗೆ ನಾನು ರಾಕ್ಷಸರು ಸುಂದರ. ರಾಕ್ಷಸನಾದರೆ ನಾನು ಅಷ್ಟೇ ಸುಂದರ. ಕಣ್ಣೆಟ್ಟವರ ಬಿಡೋದಿಲ್ಲ ಸುಂದರ. ನನ್ನ ಮೇಲೆ ಯಾರಾದ್ರೂ ಕಣ್ಣಿಟ್ಟರೆ ನಿನ್ನ ಮೇಲೆ ನಾನು ಕಣ್ಣಿಡುವ ಸುಂದರ. ಇದೆಲ್ಲ ಸುಮ್ಮನೆ ಬಿಡುವೆಯಾ? ಬಿಡೋದಿಲ್ಲ ಸುಂದರ. ಅದಲ್ಲಿ ಏನಾದ್ರೂ ಬರುವುದಿಲ್ಲ, ಅವಾಗ ಬಿಡಬೇಕೇನು? ಕಾಂತ, ಕಾಂತ, ಹೇಳಿದ್ರೆ ಕೇಳು. ಅದೇ ಚೆನ್ನಾಗಿ
ಕೋಪವೇ ಜಾಸ್ತಿ. ಕೋಪ ಜಾಸ್ತಿ ಮಾತ್ರ. ನಾನು ಬಿಡೋದಲ್ಲ ಸೋದರಿ. ಕೋಪವೇ ಜಾಸ್ತಿ. ಕೋಪ ಅದಕ್ಕಿಂತ ಜಾಸ್ತಿ ಇದೆ ಇನ್ನ ಮನೆಯಲ್ಲಿ. ಪ್ರೀತಿ ಇಲ್ಲವೇ? ಇದನ್ನು ಅರ್ಥ ಇದೆ ಸುಂದರಿ ನಿನ್ನ. ಕಾಂತ, ಕಾಂತ ಎನ್ನ ಮೇಲೆ ಪ್ರೀತಿ ಇದೆಯೆಂದು ಹೇಳಿದೆಯಲ್ಲ, ಹೌದು ಸುಂದರಿ. ಸತಿಯಳಾದ ನಾನು ಕರಮುಗಿದು ಶಿರವಾಗಿ ಬೇಡಿಕೊಳ್ಳುವೆನು. ವಿಷ್ಣುವಿನ ಸತಿಯಾದ ಲಕ್ಷ್ಮಿಯನ್ನು ಏತೆಂದು ಪರಿಪರಿಯಿಂದ ಗೋಳಾಡಿಸಬೇಡನ್ನಲ್ಲ, ಕೇಳು ಸತಿಯಳ ಸೊಲ್ಲ. ನೀನಾಟವನ್ನು ಟಿಗೆದರೆ ಎಲ್ಲರೂ ಟಿಗೆದು ಹೋಗುವಂತೆ ಬಡದ ಬಿದ್ದಳಂತ ಹೇಳುತ್ತಿದ್ದರೆ ಅದು ಯಾಕೆಂದರೆ ಆ ಶಂಕರನ್ನು ಮಹಾಭಾರತರನ್ನು ನುಡಿಯಲ್ಲ. ಈ ಮಾತು ಏನನ್ನು ನುಡಿಬರ ಸುಂದರಿ. ಬಾಬು ಬಾಬುರೇ ಪ್ರಪಂಚವನ್ನು ಅಂತ ಬಲವಂತರಾಗಿದ್ದರೆ ಭಸ್ಮಸೂರನ ಬಾಧಿಗೆ ತಡೆಯಲಾರದ ಅಡಿಪಾಲುವನ್ನು ನೋಡಿದವಲ್ಲ. ಅಂತ ಜಟಜುಟನು ಎನ್ನಂತೆ ಬರಸಮೋಧರು ಸಾಕಾಗಿಲ್ಲಲ್ಲ. ಹೇಗೆ ಮಾಡಲಿಲ್ಲ ಊಟಕ್ಕೆ ಬಂದೆ. ನೋಡು ನೋಡು, ಎನ್ನ ಮಾತನ್ನ ಕೇಳು. ಅದು ಎಷ್ಟು ಮಾತ್ರಕ್ಕೆ ಉಳಗಲಿಸಿದ ಎನ್ನ ಮಾತನ್ನ ಕೇಳಿದರೆ ಮಾತ್ರ ನೀನು ಗಂಡನ ಮಾತು ಕೇಳಿಸಿದರೆ ದಾನವೇಂದ್ರನಾದ ನಿನಗೆ ಉಳಿದಾಳದು. ನಾನು ಬಿಡುವುದಲ್ಲ ಸುಂದರ. ಇಲ್ಲಾಂದ್ರೆ ಶ್ರೀಹರಿ ನಿನ್ನನ್ನು. ಅವರು ಏನು ಮಾಡುವರಲ್ಲ ಸುಂದರ. ನಾವು ರಾಕ್ಷಸರು. ಶ್ರೀಹರಿ ದೇವತನು. ನಾನು ದೆವ್ವ ಸುಂದರ. ಒಂದೇ ಏಟಿಗೆ ಕೊಲ್ಲುವನು. ನಾನು ಇಡಂಬ ಸುಂದರ. ಇಡಂಬಿ ಆದರೆ ನಾನು ಕೊಲ್ಲಿಗಳ ಸುಂದರಿ. ಕೊಲ್ಲುವೆಯಾ? ಕೊಲ್ಲುವೆ ಸುಂದರ. ಅಷ್ಟೊಂದು ಆಟ ಮಾಡಬೇಡ. ನಾನು ಬಿಡೋದಿಲ್ಲ ಅಂದ್ರೆ ಬಿಡೋದಿಲ್ಲ ಸುಂದರ. ವಲ್ಲಭ, ಒಲ್ಲವೇ ಅದೇ ಚೆನ್ನಾಗಿ
ಬಿಡಪ್ಪ ಹೊಸ ಖರ್ಚು ಮನೆ ಬಂದಾಗತ್ತೆ. ಪ್ರಾಣೇಶ್ವರ, ಹೇಳಿ ರಾಮೇಶ್ವರ. ನಾನು ಇಷ್ಟು ವಿಧವಾಗಿ ಕೇಳಿಕೊಂಡರೂ ಒಂದೇ ಹಠವನ್ನು ಹಿಡಿದಿರುವೆ. ಹೌದು ಸುಂದರಿ. ಪ್ರಾಣಕಾಂತ, ಪ್ರಾಣಕಾಂತ. ಸತಿಯಳ ಮಾತನ್ನ ಕೇಳು. ನಿನ್ನ ಬಂಧವನ್ನು ಮರೆ ಮಾಡುವುದಲ್ಲ, ಕೇಳು ಹೇಳುತ್ತವ. ನಾನು ಎಷ್ಟು ಬಗೆ ಬಗೆಯಿಂದ ಹೇಳಿದರೆ ಬಿಡಲಿಲ್ಲ ನಿನ್ನ ಮಗನ ಪ್ರಾಪ್ತ. ಅದು ಯಾತಕ್ಕೆಂದರೆ ಶ್ರೀಮೂರ್ತಿಗಳಾದ ಯಾವ ದೇವತೆಯನ್ನು ಸಂಘಟಿಸಿ ಸರ್ವ ದೇವತೆಯನ್ನು ನಾನೇ ಅಧಿಕಾರ ವಹಿಸಿದ ಸುಂದರಿ. ಈ ಧ್ರುವನ ಬ್ರಹ್ಮಾಂಡಕ್ಕೆ ನಮ್ಮ ಅಣ್ಣಗನೇ ಒಡೆಯನಾಗಬೇಕಂತ ಮನವಿ ವೀರತಂತ್ರರೆಂದರೆ ಸಮರ ಸನ್ನದ್ಧರಾಗಿ ಬರುತ್ತೇವೆ. ಎಲ್ಲ ತಿಳಿಯುವುದು ನಿಂದಾಗುವುದಾದರೆ ಇಡೀ ದಾರಿ. ಅಹೋ ವಲ್ಲಭ, ಹೇಳುವಿನ ಕೇಳು. ಬೇಕೆ ತಾಪಬೇಕೆ ಸಮರದಾತುರನಿನ ಬೇಕೆ ಮನೆಗೆ ಬಂದರೆ ಏನು ತೊಂದರೆ ದೇವವಾನಂದು ಬೇಕೆ. ಮರ್ಯಾದೆಯಿಂದ ಹೋಗಿ ಕುಳಿತುಕೋ, ಆರತಿಯನ್ನು ಮಾಡಬೇಕು.
ತೆಗೆಪ್ಪ ಅವ್ರ ಗಂಡ ಐತೆ ಅರವತ್ತು ಕಾಯಿದ್ದಾರೆ ಪಾಪ. ಮತ್ತು ರುದ್ರೇಶ್ವರಿ ಎಂದ ಪೂರ್ಣದ ಮಂಡೇಶ್ವರಿ ಮಂಚ ತೆಗ್ರಪ್ಪ ಮಂಚ ದೇವ ಮಂಚ ತೆಗ್ರೆ ಅವ್ರು ಆಳ ಕಟ್ಟ